मैं भारतीय जनता पार्टी के अभ्यर्थी उमेश यादव, हमारे मित्र माजी एमएलए केकेआरडीबी के चेयरमैन अप्पू गौड़ा जी के साथ, हमारे बहन शोभा बानी के साथ, हमारे और एक भाई भीमण्णा बिल्लो जी के साथ, लिंगराज बिरादर के साथ हम सब जाकर आज पहला 61 नॉमिनेशन भर के आए हैं और 3 सेट नॉमिनेशन हम 18 तारीख नगरेश्वर स्कूल से डीसी ऑफिस तक जुलूस में आकर कार्यकर्ताओं के साथ, हमारे नेताओं के साथ आकर नॉमिनेशन फाइल करने आए हैं। मैं आपके दरिया में लोगों से हाथ जोड़कर विनती करता हूं, रिक्वेस्ट करता हूं, और एक बार मोदी जी को तीसरे बार प्रधानमंत्री करने के लिए आशीर्वाद दीजिए। आपका बेटा, आपका सेवक डॉक्टर उमेश यादव को, कमल के फूल को वोट डालकर मुझे और एक बार वोट डाल के जिताने के लिए आपके जरिए मैं सबको रिक्वेस्ट करता हूँ। कल्याण कर्नाटकದ ಹೆಬ್ಬಾಗಿಲಾಗಿರುವಂತ ನಮ್ಮ ಕಲಬುರಗಿಯ ಲೋಕಸಭಾ ಕ್ಷೇತ್ರಕ್ಕೆ ಅತ್ಯಂತ ಯಶಸ್ವಿ ಲೋಕಸಭಾ ಸದಸ್ಯರಿಗೆ ಹೆಗ್ಗಳಿಕೆಗೆ ಪಾತ್ರರಾದಂತ ಮತ್ತು 2ನೇ ಅವಧಿಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿರುವಂತ ಡಾಕ್ಟರ್ ಉಮೇಶ್ ಯಾದವ್ ಸಾಹೇಬ್ರ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಕಾರ್ಯಕ್ರಮವನ್ನು ಇವತ್ತು ಡಿಸಿ ಕಚೇರಿಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಇವತ್ತಿನ ದಿವಸ ಮಾಡಿದ್ದಾರೆ। ನಾನು ಇಡೀ ಕಲಬುರಗಿಯ ಜಿಲ್ಲೆಯ ಜನತೆಯಲ್ಲಿ ಕೈಮುಗಿದು ವಿನಂತಿ ಮಾಡ್ತೇನೆ, ಇವತ್ತು ಪಾರ್ಲಿಮೆಂಟ್ ಸದಸ್ಯರ ಒಂದು ಮಾದರಿಯಾಗಿರುವಂಥ ಪಾರ್ಲಿಮೆಂಟ್ ಸದಸ್ಯರ ರೀತಿಯಲ್ಲಿ ಇವತ್ತು ಮಾನ್ಯ ಉಮೇಶ್ ಯಾದವ್ ಸಾಹೇಬರು 5 ವರ್ಷ ಈ ಭಾಗದ ಅಭಿವೃದ್ಧಿಗಾಗಿ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸೇವೆ ಮಾಡಿದ್ದಾರೆ। ಮತ್ತೊಮ್ಮೆ ವಿಶ್ವಕ್ಕೆ ಇವತ್ತು ಭಾರತದ ಕೀರ್ತಿ ಘನತೆಯನ್ನು ಹೆಚ್ಚಿರುವಂಥ ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಕಲಬುರಗಿಯ ಮಹಾಜನತೆ, ಜಿಲ್ಲೆಯ ಮಹಾಜನತೆ, ಎಲ್ಲ ಸಮಾಜದವರು ಒಂದಾಗಿ ಇವತ್ತು ಮಾನ್ಯ ಉಮೇಶ್ ಯಾದವ್ ಸಾಹೇಬರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ। ನಮ್ಮ ಹಿರಿಯ ಮುಖಂಡರಾದಂಥ ಭೀಮಣ್ಣ ಬಿಲ್ಲವ್ ಸರ್ ಅವರು, ನಮ್ಮ ಶೋಭಾ ಬಾಣಿ ಅಕ್ಕವರು, ಲಿಂಗರಾಜ್ ಬಿರಾದರ್ ಸರ್ ಅವರು ಮತ್ತು ಜಾಧವ್ ಸಾಹೇಬರು ನಾವೆಲ್ಲರೂ ಸೇರಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ ಮತ್ತು 18ನೇ ತಾರೀಕು ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಮೆರವಣಿಗೆ ಮುಖಾಂತರ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಆಗೋದಿದೆ। ನಮ್ಮ ನಗರೇಶ್ವರ ಗಂಜ್ ಮೈದಾನದಿಂದ DC ಆಫೀಸ್ವರೆಗೆ ಭವ್ಯವಾದಂಥ ಮೆರವಣಿಗೆ ಮುಖಾಂತರ ನಾವು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ। ಅದಕ್ಕೆ ನಾನು ಕಲಬುರಗಿಯ ಜನತೆಯಲ್ಲೂ ಕೂಡ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ।